ಕನ್ನಡಿಗನ ಡಿಲಿಷಿಯಸ್ ಡಿಸ್ಕವರೀಸ್ಗೆ ಸ್ವಾಗತ. ಬ್ಯಾಚುಲರ್ಸ್ಗೆ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಬೇಗನೆ ಆಗುವಂಥ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀವಿ. ಅದೇನಂತಂದ್ರೆ ಪುದೀನಾ ರೈಸ್. ಇವಾಗ ಪಾಲಕ್ ರೈಸ್ ಅದನ್ನ ಯಾವ ಥರ ಇದೆಯೋ ಅದೇ ಥರ ಒಂದು ಪುದೀನಾ ರೈಸ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಒಂದ್ಸಲಿ ನೋಡ್ಕೊಂಬೋಣ. ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದಾದ್ಮೇಲೆ ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಬೇಕಾಗಿರೋಷ್ಟಂತಹ ಕರಿಬೇವಿನ ಸೊಪ್ಪು, ಅದೇ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಅರ್ಧದಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ. ಈ ರೆಸಿಪಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮಸಾಲೆನ ರುಬ್ಕೊಂಡಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಮೆಣಸಿನ್ಕಾಯಿ, ಅದೇ ಥರ ಸ್ವಲ್ಪ ಜೀರಿಗೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ನುಣ್ಣಗೆ ಬಂದಿದೆ ಅಂತ. ಚೆನ್ನಾಗೇ ತುಂಬಾ ನುಣ್ಣಗೆ ಬಂದಿದೆ. ಇದನ್ನು ಮಾಡೋ ವಿಧಾನ ಇವಾಗ ಹೇಳ್ಕೊಡ್ತೀನಿ. ಮಾಡುವ ವಿಧಾನ: 1-2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅದು ಚಿಟ್ಪುಟ ಅಂತ ಇದೆ. ಇವಾಗ ಅದಕ್ಕೆ ಮೆಣಸಿನ್ಕಾಯಿನ ಕೊಯ್ದಿರೋಂಥ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಈಗ ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಗೋಳಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಂತ ಇದ್ದೀನಿ. ಅದಕ್ಕೆ ರುಬ್ಬಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಗೋಳಿಸ್ತಾ ಇದ್ದೀನಿ. ಮತ್ತೆ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿರ್ತಕ್ಕಂತಹ ಪುದೀನ ಚಟ್ನಿಯನ್ನ ಹಾಕಂತ ಇದೀವಿ, ಮಸಾಲೆನ. ನೋಡಿ, ಈ ರುಬ್ಬಿರ್ತಕ್ಕಂಥ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂತ ಇದೀವಿ. ನೋಡಿ, ಎಲ್ಲ ಒಂದು 5 ಮಿನಿಟ್ಸ್ ಅಷ್ಟೇ. ಇದು ಬ್ಯಾಚುಲರ್ಸ್ ಇದಂತೂ ಮಾಡ್ತಿರೋ ಅಡುಗೆ ಅಂತಾನೆ ಹೇಳ್ಬೋದು. ತುಂಬಾನೇ ಬೇಗನೆ ಆಗ್ಬಿಡುತ್ತೆ. ಬಂದು ಚೆನ್ನಾಗಿದೆ. ಒಟ್ಟಿನಲ್ಲಿ ನೋಡ್ತಾ ಇದೀವಿ. ಇದು ಅರ್ಧ ಬೆಂದ್ಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಮತ್ತೆ ಸ್ವಲ್ಪ ಚಿಕನ್ ಮಸಾಲೆನ ಕೂಡ ಬೆರೆಸ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಎಲ್ಲ ಇದಾಗಿದೆ. ಇವಾಗ ಇದಕ್ಕೆ ನಾವು ಉಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೈಸ್ನ ಬೆರೆಸ್ತಾ ಇದ್ದೀವಿ. ರೈಸ್ನ ಹಾಕೊಂಡಿದ್ದೀನಿ ಬೆರೆಸ್ಕೊಳ್ಳೋಕ್ಕೆ. ಲೋ ಫ್ಲೇಮಲ್ಲಿ ಹುರಿತಾ ಇದೆ. ಅದಕ್ಕೆ ರುಚಿಗೆ ತగ్గಷ್ಟು ಉಪ್ಪು, ಅನ್ನದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹೀಗೆ ಹಾಕ್ಕೊತಾ ಇದ್ದೀನಿ. ಹೀಗೆ ಈ ಅನ್ನನ ಮಿಕ್ಸರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಅದು ಎಲ್ಲ ಕ್ಲೀನಾಗಿ ಗ್ರೀನ್ ಕಲರ್ ಬರೋ ತನಕ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಗ್ರೀನ್ ಕಲರ್. ಈ ಥರ ನೀಟಾಗಿ ಬೆರೆಸ್ಕೊಂಡ್ಮೇಲೆ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ. ಆಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಗ್ರೀನ್ ಕಲರ್ ಆಗಿ. ನೋಡಿ, ಎಲ್ಲ ಹಾಕಿರೋ ಪದಾರ್ಥಗಳೆಲ್ಲ ಕ್ಲೀನಾಗಿ ಎದ್ದು ಕಾಣಿಸ್ತಿದೆ. ಅದನ್ನ ಟೇಸ್ಟ್ ಮಾಡ್ತಿದ್ದೀನಿ. ಈಗ ನೋಡೋಣ ಹೆಂಗಿದೆ ಅಂತ. ಸೂಪರ್ ಆಗಿ ಬಂದೈತೆ. ಅದು ತಿಂತಾ ಇದ್ರೆ ಬಾಯೊಳಗೆ ಇಟ್ಕೊಂಡಿದ ತಕ್ಷಣ ಆ ಪುದೀನ, ಈ ಪಾಲಕ್ ರೈಸ್, ಇದು ಪಾಲಕ್ ತಿಂತಿದ್ರೆ ಆ ಸ್ಮೆಲ್ ಬರುತ್ತಲ್ಲ, ಇದು ಗೊತ್ತಾಗುತ್ತಲ್ಲ ಟೇಸ್ಟು, ಆ ಥರ ಬಾಯಿಗೆ ಗೊತ್ತಾಗ್ತಿದೆ ಪುದೀನ ರೈಸ್ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ. ಎಲ್ಲರೂ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು. ಬ್ಯಾಚುಲರ್ಸ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಬೋದು. ಟ್ರೈ ಮಾಡಿ.